ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಬುಲ್ಡೋಜರ್ಗಳು ಅಖಾಡಕ್ಕಿಳಿದಿರುವ ಬೆನ್ನಲ್ಲೇ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಆದ್ರೆ ಎಲ್ಲಾ ಟೀಕೆಗಳಿಗೆ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಜನರ ಒಳ್ಳೆಯದಕ್ಕಾಗಿ ನಾನು ನಿಷ್ಠುರನಾದ್ರೂ ಪರವಾಗಿಲ್ಲ ಅಂತ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವೇಗ ಪಡೆದುಕೊಂಡಿದೆ. ನಗರದ ಹಲವು ಪ್ರದೇಶಗಳಲ್ಲಿ ಒತ್ತುವರಿಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು ಬುಲ್ಡೋಜರ್ಗಳನ್ನ ಬಳಸುತ್ತಿದ್ದು, ಈ ಕ್ರಮಕ್ಕೆ ಕೆಲವೆಡೆ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ವಿವಾದದ ನಡುವೆ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಮ್ಮ ನಿಲುವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಜನರಿಗೆ ಒಳ್ಳೆಯದಕ್ಕಾಗಿ ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು. ಯಾವುದೇ ಸುಧಾರಣೆ ಆಗ್ಬೇಕಾದ್ರೆ ಸವಾಲುಗಳನ್ನ ಎದುರಿಸುವುದು ಅನಿವಾರ್ಯ. ಏನು ಮಾಡದೆ ಸುಮ್ಮನೆ ಹುದ್ದೆಯಲ್ಲಿ ಕೂರುವುದಕ್ಕಿಂತ ಜನರ ಹಿತಕ್ಕಾಗಿ ಕೆಲಸ ಮಾಡುವುದು ಮುಖ್ಯ ಅಂತ ಸಚಿವರು ಹೇಳಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆಗೆ ನಗರದ 80% ಜನರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತ ಉಲ್ಲೇಖಿಸಿದ ಅವರು, ಫುಟ್ಪಾತ್ಗಳು ಸಾರ್ವಜನಿಕರಿಗಾಗಿ ನಿರ್ಮಾಣವಾಗಿವೆ. ಪಾದಾಚಾರಿಗಳಿಗೆ ಸುರಕ್ಷಿತವಾಗಿ ಓಡಾಡುವ ಹಕ್ಕು ಕಲ್ಪಿಸುವುದು ಸರ್ಕಾರದ ಜವಾಬ್ದಾರಿ ಅಂತ ತಿಳಿಸಿದ್ದಾರೆ. ಒಮ್ಮೆ ಕಾರ್ಯಕ್ಕೆ ಇಳಿದ ಮೇಲೆ ಅದನ್ನ ಅರ್ಧಕ್ಕೆ ಬಿಡೋದಿಲ್ಲ. ಕಾರ್ಯಾಚರಣೆ ಪೂರ್ಣಗೊಳ್ಳುವವರೆಗೆ ಮುಂದುವರಿಸ್ತೇವೆ ಅಂತ ಕೃಷ್ಣ ಬೈರೇಗೌಡ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡ ಬೆಂಗಳೂರನ್ನ ನೀಟಾಗಿ ಇಟ್ಕೋಬೇಕು, ಕ್ಲೀನಾಗಿ ಇಟ್ಕೋಬೇಕು, ಸರಿಯಾಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ಮಾಡ್ತಿದ್ದಾರೆ. ಬಟ್ ಫುಟ್ಪಾತ್ ಮೇಲೆ ವ್ಯಾಪಾರ ವ್ಯವಹಾರ ಸಮಸ್ಯೆಗಳಾಗಿರೋ ಸತ್ಯ. ಬಟ್ ಅವ್ರಿಗೆ ಪರ್ಯಾಯವಾಗಿ ಏನಾರ ಮಾಡಬೇಕಾಗಿತ್ತು ಅಂತ ಸರ್ಕಾರ ಒಂದೊಂದು ಅಲ್ಲಲ್ಲಿ 2 ಕಿಲೋಮೀಟರ್ 3 ಕಿಲೋಮೀಟರ್ಗೆ ಸರ್ಕಾರಿ ಜಾಗಗಳಲ್ಲಿ ಮಳಿಗೆಗಳನ್ನ ನಿರ್ಮಾಣ ಮಾಡೋ ಮತ್ತೊಂದೇನೋ ಮಾಡೋ ಒಂದು ಮಾಡ್ಬೇಕಾಗತ್ತೆ. ಹಾಗಾಗಿ ಕೆಲವರು ಬಾಡಿಗೆ ಕಟ್ಟ ಅವ್ರ ಟ್ಯಾಕ್ಸ್ ಕಟ್ತಾ ಅಲ್ವಾ, ಇವರು ಮಾಡ್ಲಿ ಅಂತ ಕೆಲವರು ಹೇಳ್ತಾರೆ. ಬಟ್ ಬದುಕು ಕಟ್ಕೊಂಡಿದ್ದಾರೆ, ಅವ್ರಿಗೆ ದಿಢೀರ್ನೆ ಬೀದಿಗೆ ತರಬೇಡಿ, ಏನೋ ಮಾಡಿ ಅನ್ನೋದು ಒಂದಷ್ಟು ಮಾನವೀಯ ದೃಷ್ಟಿಯಿಂದ ಒಂದಷ್ಟು ಬೇಡಿಕೆಗಳು ಅದಕ್ಕೇನೋ ಇರುತ್ತೆ.